ಏನು ಮಾಡ್ತೀಯ ಶಾಂತಮ್ಮ? ಏನಿಲ್ಲ ಕಣ್ಲಸ್ ಮಕ್ಕಯ್ಯ, ಬಾ ಹಿಂಗೆ ಕೂಕೊಂಡಿದ್ದೆ ಸುಮ್ಮನೆ. ಅಲ್ಲ ನೋಡಿ, ಆ ರೀತ ಎಂತ ಕೆಲಸ ಮಾಡ್ಕೊಂಡವಳಿ. ಮಾತ್ರೆ ತಕೊಂಡು 3 ತಿಂಗಳು ಐತಂತೆ. ಮಾತ್ರೆ ತಕೊಂಡು ಎಲ್ಲ ಅದು ಏನ ಸರಿಯಾಗಿ ಇದಾಗ್ದಲೇನೆ ಎಲ್ಲ ಟ್ಯೂಬ್ನಾಗೆಲ್ಲನ ಕಟ್ಕೊಂಡು ಅಥವಾ ಟ್ಯೂಬ್ ಆಡ್ಕೊಂಡು ಎಲ್ಲಾನು ಹೋಗಿ ಆಪ್ರೇಷನ್ ಮಾಡಿಸ್ಯವ್ರಂತೆ. ನೋಡಮ್ಮ, ಯಪ್ಪ ನೆನೆಸ್ಕೊಂಡ್ರೆ ಭಯವಾಗುತ್ತೆ. ನಮ್ಮ ದೀಕ್ಷಾ ಯಮ್ಮ ನನಗೆ ಈಗಲೇ ಬೇಡ ಅಂಬೋದು. ನಾನು ತಗೊಂತೀನಿ ಕಣಮ್ಮ ಮಾತ್ರೆನ, ನನಗೆ ಈಗಲೇ ಬೇಡ ಅಂಬಳು. ನಾನು ಸುಮ್ಕಿರಮ್ಮ ಯಾರನ್ನ ನಕ್ಕಾರು ಅಂತ ಹೇಳಿ ನಾವು ಸುಮ್ಮನಿರಿಸಿ ಇದು ಮಾಡೀವಿ. ನೋಡಮ್ಮ, ಇಂಥ ತೊಂದರೆಗಳೆಲ್ಲನ ಆಗವು ನೋಡಿಬಿಟ್ರೆ ಭಯ ಆದಂಗೆ ಆಗುತ್ತೆ. ಮತ್ತೆ ಬೋಲ್ ಭಯವಾಗುತ್ತಮ್ಮ ತಾಯಿ. ನಾನು ನಮ್ಮ ಪಿಳ್ಳಿರ್ಲಿಲ್ಲ, ಇಲ್ಲಿಗೆ ಬಂದವ್ರಿ. ಇಲ್ಲೇ ಇರ್ತೀವಿ ಅಂದರು. ನನಗೆ ಹೆಂಗತ್ತ, ನನಗೆ ಒಳ್ಳೆ ಕೆಲಸ ಆಯ್ತು ಅಂತ ಹೇಳಿ ಸುಮ್ಮನೆ ಇಲ್ಲೇ ಇರೋ ತಯಾರಂತಂದು. ಯಪ್ಪ ಸಾಕಾಗುತ್ತೆ ಅಮ್ಮ, ಬಾಂಟಿ ಮನೆ ಅಂದಮೇಲೆ ಕೆಲಸ ಮಾಡಿ ಸಾಕಾಗುತ್ತೆ. ಇಲ್ಲೇ ಇರ್ತೀವಿ ಕಣಮ್ಮ, ಬರಲ್ಲ ಅಂತಂದ್ರೆ ಅದಕ್ಕೆ ಬಿಡತ್ತ ಬರಲಿಲ್ಲ ಅಂದರೆ ಅಂತ ಹೇಳಿ ಸುಮ್ಕಾದೆ. ಇಲ್ಲೇ ಇರಲಿ ಹೇಳತ್ಲಾಗಿ, ಅಲ್ಲಿ ಉಂಟ್ಕೊಂಡಿರೋದೆ ಇಲ್ಲೇ ಉಂಟ್ಕೊಂಡಿರ್ಲೇಳು. ಇಲ್ಲಿ ರಜ್ಜಿ ಇರ್ತಾಳೆ, ಮಾಡಿಕ್ತಾಳೆ ಜಯಜ್ಜಿ ಅಂತ ಸುಮ್ಕಾದೆ. ಮಾಡಿಕ್ತಂಗೆನೆ ಜಯಜ್ಜಿ ಉಂಡಂಗೆನೆ, ಮೊಮ್ಮಗಳು ಸೆನಕ್ಕಿ ಉಂಟಂಗೆನೆ. ಅದೆಲ್ಲಿ ಮಾಡಿಕೊತ್ತಾಗ ಸುಮ್ಮನೆ ಅಮಣಿ ಅಂತಿರುತ್ತೆ ಅಷ್ಟೇನೆ. ಹೊರಗೆ ಕರ್ಕೊಂಬಂದಿತ್ತು ಮನೆ ದಿನ ಅಮಣಿ ಅಂಬೋದು. ನಮ್ಮ ಅಮ್ಮನಿ ನನ್ನಂಗೇನೆ ಅಂಬುತ್ತಿ. ನನ್ನಂಗೆ ಇರೋದು ಅಂಬುತ್ತಿ. ಅಜ್ಜಿನಂಗೆನೆ ಅದೊಂದಿಟ್ಟು ಮಕ ಕೂದಲು ಮಕ ಎಲ್ಲನ ರಜ್ಜಿ ಇದ್ದಂಗೆನೆ ಅದು. ಒಂದಿಟ್ಟು ರಜ್ಜಿ ಇದ್ದಂಗೆ, ರಜ್ಜಿನೇ ಎಲ್ಲ ಸೇಮು. ಲಕ್ಷ್ಮಣಟಿನ ಇಲ್ಲೇ ಐತೆ ಹೆಂಗನ. 5 ದಿನ ಬಾರಮ್ಮ ಸುಗುಣ. ಯಾಕೆ? ಏನಿಲ್ಲ, ಅದೇ ನಾವು ಎಲ್ಲ ಬೇರೆ ಮಾತಾಡ್ಕೊಂಡು ಮನೆ ಕಟ್ಟಬೇಕಾಗಿತ್ತು. ಅದಕ್ಕೆ ನೀವೊಂದು ಸ್ವಲ್ಪ ಚೈತ್ರಕ್ಕೆ ಹೋಗಿ ಹೇಳ್ರಿ ಅಂತ. ಆ ಚೈತ್ರಕ್ಕ ಹೇಳಿದ್ರೆ ಅವಕ್ಕ ಏನು ಕಿವೇಕೆ ಹಾಕಮಂಗಿಲ್ಲ. ಅದಕ್ಕೆ ನೀವೊಂದು ಮಾತು ಹೇಳ್ರಿ ಅಂತ. ಅಲ್ಲ, ನಾವು ಅದು ಹೆಂಗಮ್ಮ ಹೇಳೋಕ್ಕಾಗುತ್ತೆ? ನೀವು ಕೂಕೊಂಡು ಮಾತಾಡ್ಕೋಬೇಕಮ್ಮ. ನೀವೇನು ಸೆನಕ ಆಗ್ತೀರ. ಅಣ್ಣ ತಮ್ಮಳು ಅಂದಮೇಲೆ ಬೇರೆ ಹೋಗ್ಲೇಬೇಕು, ಮಾತಾಡ್ಕೊಂಬ್ಲೇಬೇಕು. ನೀವು ಕೂಕೊಂಡು ಮಾತಾಡ್ಕೋಬೇಕಪ್ಪ. ಜಗಳಾಡ್ದಂಗೆ ಗುದ್ದಾಡ್ದಂಗೆ ಕೂಕೊಂಡು ಮಾತಾಡ್ಕೊಂಡು ಮಾಡ್ಕೊಳ್ರಿ. ಯಾರು ಮನೆ ಕಟ್ಟೋದು ಇವಾಗ? ನಾವೇ ಕಟ್ಟಬೇಕು ಅಂತ ಇದ್ದೀವಿ. ಅದಕ್ಕೆ ಹೇಳ್ರಿ ನೀನು ಶಾಂತ ಅಂಟಿನೂ ಚೈತ್ರಕ್ಕೆ ಹೋಗಿ ಅಂತ ಹೇಳಿ. ಅವಕ್ಕ ಹೇಳ್ದಾಗಿಂದನೂ ಬೇಜಾರ ಮಾಡ್ಕೊಂಡೈತೆ. ಅದಕ್ಕೆ ಯಾಕೆ ಬೇಜಾರ ಮಾಡ್ಕೊಂಡೈತೆ, ಯಾಕೆ ಸುಗುಣ ಹಿಂಗೆ ಕೇಳಿಬಿಟ್ಲಲ್ಲ ಅಂತ ಹೇಳಿ ಬೇಜಾರ ಮಾಡ್ಕೊಂಡೈತೆ. ಅದಕ್ಕೆ ನೀವಾದರೂ ಒಂದು ಮಾತು ಹೇಳ್ರಿ ಲಕ್ಷ್ಮಣಟಿ, ಶಾಂತ ಆಂಟಿ ನಿಮ್ಮ ಮಾತು ಕೇಳುತ್ತಲ್ಲ, ಅದಕ್ಕೆ ಹೇಳೋಣ ಅಂತ ಬಂದೆ. ಸರಿಯಮ್ಮ, ಆಯ್ತಂಗೆ ಗಮ್ತಿ ಬೇಡ ಒಂದು ಮಾತು. ಹೇಳೋಕ್ಕೇನು, ಅವಕ್ಕ ಯಾಕೋ ಹೇಳ್ದಾಗಿಂದ ಬೇಜಾರಾಗೈತೇನೋ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇವಾಗ ಅಣ್ಣ ತಮ್ಮಳಂದ್ಮೇಲೆ ಯಾವತ್ತಿದ್ರು ಮಾತಾಡ್ಕೋಬೇಕು, ಬೇರೆ ಹೋಗ್ಬೇಕು. ಮಾತಾಡ್ಕೊಂಡು ಬೇರೆ ಹೋಗ್ಕೊಂಡು ಏನೇನೋ ಒಂದು ಮಾಡ್ಕೋಬೇಕಲ್ಲ, ಅದಕ್ಕೆ. ಸರಿಯಮ್ಮ, ಆಯ್ತು ಹೇಳಿ ಮಾಡ್ಕೊಂಬಂತ್ರಿ. ಬಾ ದೀಕ್ಷಾ, ಚೆನ್ನಾಗಿದೆಯೇ ನೋಡಿ. ಇವತ್ತು ರೀತು ಎಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ನೀನು ಹಂಗೆ ಮಾತ್ರೆ ತಗೊಂತೀನಿ ಅಂತಿದ್ದೆ. ನೋಡು, ನನಗೀಗಲೇ ಬೇಡ ಮಕ್ಕಳು ಅಂತಿದ್ದೆ. ಇವತ್ತು ನೋಡು ರೀತಾ ಎಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ನೋಡಮ್ಮ, ಅವಳು ಮಾತ್ರೆ ತಗೊಂಡು ಎಲ್ಲ ಸರಿಯಾಗಿ ಇದಾಗ್ದಲೇ ಆಪ್ರೇಷನ್ ಮಾಡ್ಯವ್ರಂತೆ. ನೋಡು ಎಷ್ಟು ಆಡಿದ್ಲು ಅವಳು. ಅಯ್ಯಪ್ಪ. ನಾನು ನಮ್ಮ ದೀಕ್ಷಮ್ಮ ಹಿಂಗೆ ಅಂಬೋದು, ನನಗಿನ್ನೂ ಬೇಡ ಅಂಬೋದು. ಅಯ್ಯೋ ದೇವ್ರೇ ಅಂತ ಅಂದ್ಕೊಂಡೆ ನಾನು. ಯಪ್ಪ ಇವಾದಂಗಾತು. ಅಲ್ಲ, ಆಡಿರೋ ಅದಕ್ಕೆ ಅಳ್ತೇನೆ ಬೇಡವಿ. ಅವಳು ರಾಜಿಗೂ ಸರಿಯಾಗಿ ಆಗೈತಕ್ಕ. ಅವಳು ಸುಮಾರ ಮ್ಯಾರಿತಿರ್ಲಿಲ್ಲ, ಅವಳಿಗೂ ಸರಿಯಾಗಿ ಆಗೈತಿ. ಯಾಕನ ಎಂದಂಗ ಮನೆ ತಗಸಿ ಮಾತಾಡ್ಸ್ಕೊಂಡು ಬಂದಿದ್ಲು ಕಣೆ. ಮಾತಾಡ್ಸಕ್ಕೆ ಹೋಗ್ಬಿಡ ಕಣ್ಲಸ್ ಮಕ್ಕಯ್ಯ. ಅವಳು ಒಳ್ಳೆಯಲ್ಲ ಯಪ್ಪ, ಅವಳು ಬುದ್ಧಿನೇ ಇಡ್ಸಲ್ಲ ಮತ್ತಾಯಿ. ಅಯ್ಯಮ್ಮ, ಇಬ್ಬರಿಗೂ ಸರಿಯಾಗಿ ಆಗೈತೆ ಕಣಕ್ಕ. ಅಪ್ಪ ಹೇಳೋಕ್ಕೊಂದಾಗುತ್ತೆ, ನೋಡೋಕ್ಕಾಗುತ್ತೆ, ಹೇಳೋಕ್ಕಾಗಲ್ಲ. ಯಪ್ಪ ಇಬ್ರಿಗೂ ಅವಳು ಕ್ಯಾತೆ ಮಾರಿ, ಇವಳು ಕ್ಯಾತೆ ಮಾರಿ, ಇಬ್ಬರಿಗೂ ಸರಿಯಾಗೈತಿ. ಒಂದಿಟ್ಟು ಅಡ್ಗಿರುತ್ತಾಗ ಎಲ್ಲನ ಅನುಭವಿಸ್ದಾಗ, ಕಷ್ಟ ಬಂದು ಅನುಭವಿಸ್ದಾಗ ಎಲ್ಲ ಗೊತ್ತಾಗುತ್ತೆ. ಇವಾಗೆಲ್ಲನ ಕಷ್ಟ ಬಿದ್ದಿರ್ತಾಳಲ್ಲ, ಗೊತ್ತಾಗುತ್ತೆ. ಅಲ್ಲ ಕಡೆ ಮತ್ತೆ ಇವಾಗ ಯಾರ ಇದ್ದಾರಲ್ಲ ನೋಡ್ಕೊಂಬಕ್ಕಿ. ಅವ್ರ ಅಮ್ಮಾಯಿ ಬಂದಿದ್ಲಂತೆ, ಇಲ್ಲಿಗೆ ಬಂದಿದ್ಲು. ಅವ್ರ ಅಮ್ಮಾಯಿ ಬಂದವಳಂತೆ. ನಮ್ಮ ಅವಳಿಗೆ ಯಾಕೆ ಮನೆ ಮರ್ಯಾದಿಲ್ಲ ಪಾಪ. ಹುಡುಗಿ ಹೆಂಗ ಬಂದೆಲ್ಲ ಅಲ್ಲಿ ಕಷ್ಟ ಬಿದ್ದು ಹೆಂಗ ಬೋರ್ಗಿರ ಹಾಕಿಸ್ಬೇಕು ಅಂತ ಹೇಳಿ ಹೆಂಗ ಮದುವೆ ಆಗಿ ಹೆಂಗ ಐತಂತ ಅಲ್ಲಿ. ಮದುವೆ ಆಗಿ ಅವಳಂತೆ. ಒಣ್ಣೇನು ಒಳ್ಳೇನಂತೆ. ಒಳ್ಳೆಯರು ಚೆನ್ನಾಗಿರೋರು ಸಿಕ್ಕಿದ್ರು ಮದುವೆ ಆತ ಕಣಕ ಅಂತ ಫೋನ್ ಮಾಡ್ತಾಳೆ ಪಾಪ ದಿನಾನ. ಸುಗುಣಕಯ್ಯ, ನೀನು ಹೆಂಗೆ ಅಡುಗೆ ಮಾಡೋದೆಲ್ಲ ಕಲ್ಸಿದ್ಕೆ ನನಗೆ ಒಳ್ಳೇದಾಯ್ತು ಇವತ್ತು. ನಮ್ಮ ಅಮ್ಮ ನೋಡಿ ಇವತ್ತು ತಿರ್ಗ ಹಿಂಗೆ ಮಾಡ್ತು ಅಂತ ಹೇಳ್ತಿದ್ಲು. ದಿನ ಫೋನ್ ಮಾಡುತ್ತ ಪಾಪ ಬೈನತ್ನಾಗ. ಒಳ್ಳೆಳು ಕಣ ಪಾಪ ಹುಡುಗಿ, ಒಳ್ಳೆಳು. ಇವಳೆ ಒಳ್ಳೆಳಲ್ಲ ರೀತ. ಅದಕ್ಕೆ ಮತ್ತು ಮಕ್ಕಳು ಒಬ್ರು ಒಳ್ಳೆ ಇರ್ತಾರೆ, ಒಬ್ರು ಕೆಟ್ಟರು ಇರ್ತಾರೆ ಎಂಬುದು.
ಏ ಹೆಣ್ಮಕ್ಳು ಯಾರು ಹಿಂಗೆ ಮಾಡಲ್ಲ ಹೇಳಮ್ಮ ಇವಳಂಗೆ ಬಿಡಮ್ಮ ಗಂಡು ಮಕ್ಳಾದ್ರೆ ಅಲ್ಲಿ ಬಿಡ್ದು ಕುಡ್ದು ಬಿಡಪ್ಪ ಗಂಡು ಮಕ್ಳು ಹಿಂಗೆ ಮಾಡ್ತಾರೆ ಅನ್ಬೋದು ಹೆಣ್ಮಕ್ಳು ಯಾರು ಹಿಂಗೆ ಮಾಡಲ್ಲ ಹೇಳ್ರಿ ಈತನ ಬುದ್ಧಿ ಸರಿ ಇಲ್ಲ. ಅಲ್ಲ ಸ್ವಲ್ಪನಾದ್ರೂ ಯಪ್ಪ ಮಾನ ಮರಿ ಎದ್ಗೆ ಹಂಚ್ಕೋಬೇಕಪ್ಪ, ಇಷ್ಟೊಂದು ಆಟ ಆಡಬಾರ್ದು. ಅಲ್ಲ ಅವಳಿಗೆ ಯಾರನ್ನ ಏನಂದರು ಊರಾಗ ಏನೋ ಸ್ವಲ್ಪನಾದ್ರೂ ಮರ್ಯಾದೆ ಬೇಡವಾ? ಇಂಥ ಕೆಲಸ ಮಾಡಿದಾಳಲ್ಲ ರೀತಾ. ವಾಮಿಟ್ ಆಗುತ್ತಾ? ಅಯ್ಯೋ ಸಖತ್ತು ವಾಂತಿ 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 ಸುಗುಣ. ಅಯ್ಯೋ ಊಟ ಮಾಡ್ತಿದ್ದಂಗೆ ಬಂದು ವೈಕು ಅನ್ಬೇಕು. ನಮ್ಮ ವರ್ಷಿತಾ ದೇವ್ರಾಣೆಗೂ ಒಂದು ದಿವಸಕ್ಕೂ ವಾಂತಿ ಮಾಡಲಿಲ್ಲ ಕಣೆ. ಒಂದು ದಿವಸ ಏನೋ ಸುಸ್ತು ಅಂತ ಅಂದ್ಲು ಸುಗುಣ, ಒಂದು ದಿವಸಕ್ಕೂ ವಾಂತಿ ಮಾಡಲಿಲ್ಲ ಅವಳು. ಉಂಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಕೆಲ್ಸಕ್ಕೆ ಹೋಗಾಳು. ಅಲ್ಲ ಯಾಕೆ ಹೇಳ್ತಾರೆ ಹೆಣ್ಮಕ್ಳಾದ್ರೆ ವಾಂತಿ ಶಾನೆ ಆಗುತ್ತೆ, ಗಂಡು ಮಕ್ಳಿಗಾದ್ರೆ ಆಗಲ್ಲ ಅಂತ ಹೇಳ್ತಾರೆ. ವರ್ಷಿತಮ್ಮಂಗೆ ನೋಡು ಗಂಡು ನಮ್ಮ ಚೈತ್ರಿಗೂ ಶಾನೆ ವಾಂತಿ ಆತವಾಗ. ಕೆಲ್ಸಕ್ಕೆ ಹೋಗ್ಬೇಕಾರೆ ನಮ್ಮ ಜಯಮ್ಮ ಮಾಡಿ ಕೇಳವಾಗ ಅದು ಇದು ಹುಡುಗರಿಲ್ಲ ಮಕ್ಕಳಾಗ್ಲಿಲ್ಲ ಮೊಮ್ಮಕ್ಕಳಾಗ್ಲಿಲ್ಲ ಅಂತ ಮಾಡಿ ಕೇಳವಾಗ. ಅಯ್ಯೋ ಹೆಣ್ಮಕ್ಳಾದ್ರೆ ಜಾಸ್ತಿ ವಾಂತಿ ಆಗುತ್ತೆ, ಗಂಡು ಮಕ್ಳಿಗೆ ಆಗಲ್ಲ ಅಂತಾರ. ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಏನ ಬಿಡತ್ತ ಯಾವ್ದಾನಾಗ್ಲಿ ಏನು ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ನಾನು ನಮ್ಮ ಹುಡುಗ ಒಂದು ನಮ್ಮ ಸೀತನ ಮಗನ್ನ ಗಂಡು ಹುಡುಗಾಗ್ಲಿ ಅಂತ ಬೋಲಾಸೆ ಇಕ್ಕೊಂಡಿದ್ದೆ, ಹಂಗೆ ಗಂಡು ಹುಡುಗನೇ ಆಗ್ಬಿಡ್ತು. ಯಾಕಂದ್ರೆ ಫಸ್ಟ್ನೇದಲ್ಲ ನಮಗೂ ಬರೀ 4 ಜನ ಹೆಣ್ಮಕ್ಳು. ಫಸ್ಟ್ನೇದಿದೊಂದು ಗಂಡಾದ್ರೆ ಸಾಕಪ್ಪ ಅಂತ ಅನಿಸಿತ್ತು. ಇಲ್ದಾರ್ಗೆ ಏನು ಇಲ್ಲದ್ರ ಮೇಲೆ ಆಸೆ ಅರವಿಂದ ದಸ್ಮಕಾಯ. ಯಾಕಿರ್ಬೇಕು ಅಂತಂದ್ರೆ ಯಾರನ್ನೊಬ್ರು ಮನೆಯಾಗ ಗಂಡು ಮಕ್ಳಿದ್ರೆ ಎಷ್ಟೋ ಒಂಥರ ಸಮಾಧಾನ ಅಮ್ಮಂಗೆ ಅಷ್ಟೇ. ಇವಾಗ ಹಬ್ಬಗಳಾಗಲಿ ಗಂಡು ಮಕ್ಕಳಿದ್ರೆ ಮನೆಯೆಲ್ಲ ತುಂಬ್ದಂಗಿರುತ್ತೆ. ಇವಾಗ ನೋಡಿ ನಾವೆಲ್ಲ ಇರೋದಕ್ಕೆ ನಮ್ಮ ಅತ್ತಿಗೆ ಎಷ್ಟು ತುಂಬ್ದಂಗಿರುತ್ತೆ. ಆದರೆ ಶಾಂತಂಟಿಗೆ ಹೋಸಾರನ್ನ ಮದುವೆ ಮಾಡಿ ಕಳಿಸಿದ್ರೆ ಯಾರು ಇಲ್ಲ ಅಮ್ಮಂಗೆ ಆಗೋದು. ಇವಾಗ ಅಧ್ಯಕ್ಷನಲ್ಲಿ ಇಕ್ಕೊಂಡ್ರದಕ್ಕೆ 5 ಅಮ್ಮಂಗೆ ಯಾರೋ ಒಬ್ಬರು ಮನೆಯಾಗೆ ಗಂಡು ಮಕ್ಕಳು ಇರಬೇಕು. ಮನೆಯಾಗೊಬ್ಬರು ಯಾರು ಇಲ್ಲ, ಹೆಣ್ಮಕ್ಳಿಗೂ ಎಲ್ಲ ಹೋದ್ಮೇಲೆ ಯಾರು ಇರಲ್ವಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೇ. ಅವ್ರು ಇರೋದ್ರಾದ್ರಂತೂ ಪರವಾಗಿಲ್ಲ ಮಳೆಗಳು. ಇವಾಗ ನಮ್ಮ ಚಿರು ದೇವರೇ ಕಳಿಸಿ ಅಮ್ಮಂಗೆ ಆಗುತ್ತೆ. ಒಬ್ಬೊಬ್ರು ಯಾರು ಇರಲ್ಲ, ನಮ್ಮಪ್ಪ ಅಮ್ಮ ನೋಡ್ಕೋಬೇಕು, ನಮ್ಮಪ್ಪ ನಮ್ಮಮ್ಮಯ್ಯ ಅಲ್ಲಿ ನಮ್ಮೂರಾಗಿರ್ಬೇಕು, ನೆಂಟ್ರೂರಾಗ ಯಾಕಿರ್ಬೇಕು ಅಂತಾರೆ ಒಬ್ಬೊಬ್ರು. ಹೆಂಗ ನಮ್ಮ ಅದೃಷ್ಟ ಬಿಡು, ನಮಗೆ ನಮ್ಮ ಚಿರು ಬಂದವನಿ ಅಷ್ಟೇ ಸಾಕು. ಹೆಂಗ ಬಿಡತ್ತ ನೀನು ಗಂಡು ಹುಡ್ಗೊಂದೊಂದು ಆಸೆ ತೀರಿಸ್ಕೆ ಬಿಟ್ಟಲ್ಲ. ಮತ್ತೆ ಇರ್ಲಿಲ್ವಲ್ಲ ನಮಗೂ ಬರೀ 4 ಜನ ಹೆಣ್ಣು ಹುಡುಗರಲ್ಲ. ಅಯ್ಯೋ ಆದ್ರೆ ಸಾಕಪ್ಪ ಅಂತ ಕಾತ್ಕೊಂಡಿದ್ದೆ ನಾನಂತೂ. ಇಲ್ದಿದ್ರ ಮೇಲೆ ಆಸೆ ಕಾಣಲ್ಲ ಸ್ಮಕಯ್ಯ, ಇರೋದ್ರ ಮೇಲೆ ಆಸೆ ಯಾರು ಆಸೆ ಪಡ್ತಾರೆ ಹೇಳು? ಯಾವ್ದಿಲ್ವ ಅದೇ ಮನುಷ್ಯನಿಗೆ ಆಸೆ ಜಾಸ್ತಿ. ನನಗಿರ್ಲಿಲ್ವಲ್ಲ ಗಂಡು ಹುಡುಗರು, ಅದಕ್ಕೆ ನಾನು ನಮ್ಮ ವರ್ಷಿತಕ್ಕೆ ದೇವ್ರೇ ಗಂಡು ಹುಡ್ಕೊಂಡ್ ಕೊಡಪ್ಪ ಅಂತ ಯೋಸ್ ದೇವ್ರಿಗೆ ಅರ್ಕೆ ಒತ್ತಿದ್ನ ಹೋಗು. ಯೋಸ್ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬಂದ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡಿದ್ದೆ. ₹1 ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಯೋಸ್ ದೇವ್ರಿಗೆ ಕೈ ಮುಗಿದ್ನ. ದೇವ್ರೇ ನಮ್ಮ ವರ್ಷಿತು ಗಂಡು ಹುಡ್ಕೊಂಡ್ ಕೊಡಪ್ಪ ಅಂತ. ಹೆಂಗ ನಾನು ಅನ್ಕೊಂಡಂಗೆ ಪರಮಾತ್ಮ ನಮ್ಮ ಆಸೆ ಈಗ ನಮ್ಮ ಹೊಟ್ಟೆಗಂತೂ ಆಗಲಿಲ್ಲ, ನಮ್ಮ ಮಗಳ ಹೊಟ್ಟೆಗನ ನೋಡಿ ಸಂತೋಷ ಪಡೋಣ ಅಂತ ಹೆಂಗ ದೇವ್ರನ್ನ ಬೇಡ್ಕೊಂಡಿಕ್ಕಿ ದೇವ್ರಮ್ಮನ ಕೊಟ್ಟಾತ. ಹೆಂಗತ್ತವ ಆಸೆನ ಬಗೆರ್ದಂಗೆ ಆತು. ಹೆಂಗೆ ಅಂದ್ರೂ ಇರಲ್ಲ. ಅಲ್ಲಿ ನಮ್ಮ ಹುಡುಗರು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೆಂಗೆ ಅಂದ್ರೂ ಅಲ್ಲಿಗೆ ಹೋಗ್ತಾರೆ. ಇರೋದೇ ಇಲ್ಲ ಎಷ್ಟು ಇರಪ್ಪ ಅಂತಂದರೆ ಇರೋದೇ ಇಲ್ಲ ಅಂತ ನಾಳೆ ನಾನು ಅಮ್ಮಯ್ಯ ಬಿಟ್ಟು ನಮ್ಮಯ್ಯ ಇನ್ನೊಂದು 2 ದಿನ ಕಡಮ್ಮ ಕರ್ಕೊಂಬಂದು ಬಿಡ್ತೀನಿ, ಇಲ್ಲೇ ಇಕ್ಕೆ ಅಂತ ಹೇಳವಳಿ. ಇಲ್ಲೇ ಇಕ್ಕೆಬೇಕು ಇಲ್ಲೇ ಇಕ್ಕೊಂಡ್ರೆ ಅವ್ರ ಚಿಕ್ಕಪ್ಪ ಅವರೆಲ್ಲನ ಅಲ್ಲೇನೆ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಹೆಂಗ ಅತ್ತ ನಮ್ಮ ವರ್ಷಿತ್ತು ನಮ್ಮ ಮದುವೆ ಆತತ್ತೆ ಎಲ್ಲ ಸೆನಕ್ಕಿದಾರಂತ ಹೆಂಗನ. ಎಲ್ಲ ಸೆನಕ್ಕಿದ್ರೆ ಸಾಕಪ್ಪತ್ತ. ಇಬ್ಬರಳು ಅಕ್ಕ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರತ್ತ ಒಂದೇ ಮನೆಯಾಗೇನಿ. ನೋಡಿದ್ರಲ್ಲ ವೀಕ್ಷಕರೇ, ರೈತನಿಗೆ ಹೆಂಗಾಗಿದೆ ಅಂತ ಅದಕ್ಕೆ ಮತ್ತೆ ಎಷ್ಟನ ಮೆರಿಬಾರ್ದು ಅಂಬೋದು. ಇವಳು ನೋಡಿದ್ರೆ ಆತ ಸುಗುಣನ ಮನೆ ಕಟ್ಕೋಬೇಕು, ಚೈತ್ರಕ್ಕೆ ಹೋಗ್ಯವಳು, ಚೈತ್ರಕ್ಕೆ ಬೇಜಾರಾಗ್ಯಾಳೆ ಅಂತ ಇವಳು ಹೇಳಕ್ಕೆ ಬಂದವಳೆ. ಯಪ್ಪ ದೇವ್ರೆ, ಯಾವುದಾದ್ರೂ ಒಂದ್ಮೇಲೆ ಮನೆ ಅಂದಮೇಲೆ ಸಮಸ್ಯೆ ಇದ್ದೇ ಇರ್ತೀವಿ, ಅಣ್ಣ ತಮ್ಮಳಂದಮೇಲೆ ಬಂದೇ ಬರುತ್ತೆ ವೀಕ್ಷಕರೇ. ವಾರಗಿತ್ತರ ಇದ್ದಾರೆ ಅಂದರೆ 2 ದಿನ ಚೆನ್ನಾಗಿರೋದು, 2 ದಿನ ಚೆನ್ನಾಗಿಲ್ಲದ್ದು. ನೋಡಿದ್ರಲ್ಲ ನಿಮ್ಮ ಊರುಗಳಿಗೆ ನೋಡಿರ್ತೀರ, 2 ದಿನ ಚೆನ್ನಾಗಿರ್ತಾರೆ, ಇನ್ನೆರಡು ದಿನ ಹಿಂಗೆ ಯಾವುದಾದ್ರೂ ಒಂದು ಬಂದಾಗ ಅಣ್ಣ ತಮ್ಮಗಳು ಜಗಳ ಇದ್ದೇ ಇರುತ್ತೆ. ಅಣ್ಣ ತಮ್ಮಗಳು ಇಬ್ಬರಳ ಇದ್ದಾರೆ ಅಂದಮೇಲೆ ಯಾವುದಾದ್ರೂ ಇದ್ದೇ ಇರುತ್ತಪ್ಪ. ನಿಜ ಅಲ್ವಾ ವೀಕ್ಷಕರೇ? ನಿಜ ಆಗಿದ್ರೆ ಕಮೆಂಟ್ ಮಾಡಿರಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.